ಗ್ರಹಣ ಗ್ರಹಗತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ರಾಜಕೀಯದಿಂದ ಹಿಡಿದು ಬೇರೆ ಬೇರೆ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಬನ್ನಿ, ಏನು ಗುರುಗಳು ಹೇಳಿದ್ರು, ರಾಜಕೀಯದಲ್ಲಿ ಯಾವ್ಯಾವ ರೀತಿ ವೈಪರೀತ್ಯಗಳು ಸಂಭವಿಸಬಹುದು, ಅದಾದ ನಂತರ ಅದಕ್ಕೆ ಪರಿಹಾರಗಳು ಏನೇನು ಇರಬಹುದು ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ಕೇಳೋಣ. ಭಾನುಪ್ರಕಾಶ್ ಶರ್ಮಾ ಅವರೇ, ತಾವೇನು ಹೇಳ್ತೀರಿ ಈ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ? ಈಗ ಇತ್ತೀಚೆಗೆ ಎಲ್ಲ ಈಗ ತಾನೇ ಗುರುಗಳು ಹೇಳಿದಂತೆ ಈಗ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮಲ್ಲಿ ಗ್ರಹಣಗಳಲ್ಲಿ ನಾವು ಮುಂಚಿನಿಂದಲೂ ಸಹಿತ ಸೂರ್ಯಗ್ರಹಣ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಅಪಾಯ ಉಂಟಾಗ್ತಿತ್ತು. ಚಂದ್ರಗ್ರಹಣ ಬಂದಾಗ ಚಂದ್ರ ಅಂದರೆ ರಾಜ್ಯ, ಆದ್ದರಿಂದ ರಾಜ್ಯ ಸರ್ಕಾರಗಳಿಗೆ ತೊಂದರೆಗಳು ಅನುಭವಿಸೋದನ್ನು ಹಲವಾರು ವಿಷಯಗಳಲ್ಲಿ ಕಟ್ಕೊಂಡು ಬಂದಿದ್ದೀವಿ. ಈಗಾಗಲೇ ಇತ್ತೀಚೆಗೆ ನೀವು ಅಲ್ಲಿ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಭಾರಿ ಕಷ್ಟ ಆಗ್ತದೆ ನಮಗೆ. ಯಾಕೆಂದರೆ ಇತ್ತೀಚೆಗೆ ಯಾವಾಗಲೂ ಒಂದ್ಸಲ ಸ್ನೇಹಿತರು ಬಂದು ಮಾತಾಡ್ಸೋರು, ಯಾವುದೋ ಒಂದು ವಿಚಾರವನ್ನು ನಾವು ಕೇಳಿದಾಗ ಈ ರೀತಿಗಳು ಆಯಾ ತಿಂಗಳಲ್ಲಿ ತೊಂದರೆಗಳು ಕಾಣಬಹುದು ಅಂತ ಹೇಳಿರ್ತೀವಿ. ಅದನ್ನೇನು ಮಾಡ್ತೀರಾ ನೀವು? ನಮ್ಮ ವಿಚಾರ ಬೇರೆದನ್ನು ಬಿಟ್ಬಿಟ್ಟು ನೀವು ಹೈಲೈಟ್ ಮಾಡೋದು ಏನು ಹೇಳಿ ಕೊನೆ ಪಾಯಿಂಟ್ ಮಾತ್ರ ಹೈಲೈಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಈ ಸರಿ ಎಲ್ಲ ಪಾಯಿಂಟ್ಗಳು ಹೈಲೈಟ್ ಮಾಡಬೇಡಿ. ಏನಾಗ್ತಾರೆ ಅಂದರೆ ಅವರು ವಿಶದವಾಗಿ ವಿಸ್ತಾರ ಎಲ್ಲ ನೋಡ್ತಾರೆ. ಯಾಕೆಂದ್ರೆ 10 ಕೋಟಿ ಜನ ನೋಡುವಾಗ ಇವನ ಮಾತಿನಲ್ಲಿ ಸತ್ಯ ಇದೆಯಾ, ಏನಿದೆ ಇದರಲ್ಲಿ, ಯಾವ್ಯಾವ ತಿಂಗಳುಗಳಲ್ಲಿ ಏನೇನು ಬೆಳವಣಿಗೆ ಕಾಣ್ತೋ, ಅದಕ್ಕೆ ಏನೇನು ಪರಿಹಾರ ಮಾಡ್ಕೊಳ್ಬೋದು, ಮಾರ್ಗದರ್ಶನ ಮಾಡ್ಬೋದು ಅನ್ನೋದು ಈ ಒಂದು ನೀವು ಮಾಡ್ತಿರೋ ಕಾರ್ಯಕ್ರಮದಲ್ಲಿ ಸತ್ಯವಾಗಿ ತೋರಿಸ್ಬೇಕಾಗ್ತದೆ ನಾವು. ಆದ್ದರಿಂದ ಇಲ್ಲೇನಾಗ್ತಾರೆ ಅಂದರೆ ನಮ್ಮ ಮಂತ್ರಿ ಮಹೋದಯರಿಗೆ ಸಾಧೂನಾಂ ದರ್ಶನಂ ಪುಣ್ಯಂ ಅಂತ ನೂರಾರು ನದಿಗಳಲ್ಲಿ ಸ್ನಾನ ಮಾಡುವುದೆಂದೇ ಒಬ್ಬ ಸಾಧು ಸಂತರನ್ನ ನಾವು ನಮಸ್ಕಾರ ಮಾಡುವ ಯತಿಗಳನ್ನು ಅಂತ ಹೇಳಿದೆ. ಅಂದರೆ ಆಗಿನ ಕಾಲದಲ್ಲೇ ಒಂದು ಗುರುಮನೆ, ಒಂದು ಅರಮನೆ ಅಂತ ಮಾಡ್ಕೊಂಡು ಬರ್ತಾ ಇದ್ರು. ಹಿಂದಿನಿಂದೇ ಇದೆ ಅದು. ಏನು ಯಡಿಯೂರಪ್ಪವ್ರು ಬಂದು ಎಲ್ಲ ಮಠ ಮಂದಿರಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಅದು ಮಾಡ್ತಿದ್ದಾರೆ ಅಂತಲ್ಲ. ಅದನ್ನು ನಾವು ವಿಶಾಲ ಮನೋಭಾವನೆ, ಆಗಿನ ಕಾಲದಲ್ಲಿ ವಿದ್ಯಾರಣ್ಯರು ಅಕ್ಕಬುಕ್ಕರಿಗಿದ್ದರು, ವ್ಯಾಸರಾಯರು ಇವನ ಕಾಲದಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿದ್ದರು. ಹೇಗೆ ನಾವು ಹಿಂದೆ ಶೃಂಗೇರಿ ಗುರುಗಳು ಇವರಿಗೆಲ್ಲ ರಾಜವಂಶಗಳ ಗುರುಗಳಾಗಿದ್ದರು. ಅಲ್ಲಿ ಈಗ ಯಾರನ್ನ ಆಯ್ಕೆ ಮಾಡ್ಕೋಬೇಕು ರಾಜಕಾರಣಿಗಳು? ಗುರುನ ಎಲ್ಲ ಸಿಕ್ಕವ್ರ ಹತ್ರ ಹೋಗ್ತಾರೆ, ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ. ಈಗ ಏನಾಗಿದೆ ಅಂತಂದರೆ, ಯಾವ ರೀತಿ ಜನರ ಕಷ್ಟ ನಷ್ಟಗಳೇನು, ಜನರ ಕಷ್ಟ ನಷ್ಟಗಳಿಗೆ ಯಾವ ರೀತಿ ನಾವು ಮಿಡಿಬೇಕು, ತುಡಿಬೇಕು, ಅವ್ರ ಕಣ್ಣೀರನ್ನು ಒರೆಸ್ಬೇಕು ಅನ್ನೋದು ಬಿಟ್ಟು ಬರೀ ಏನಂದ್ರೆ ತಾವು ಬದುಕಕ್ಕೆ, ತಾವು ಉಳಿಯೋಕ್ಕೆ, ತಾವು ಗಳಿಸೋಕ್ಕೆ ಏನೇನು ಮಾಡಬೇಕು ಅಂಥದ್ದೆಲ್ಲದನ್ನೂ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ರಾಜ್ಯದ ರಾಜಕೀಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ನಾವು ಗುರುಗಳು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಈಗ ಏನಾಗಬಹುದು ರಾಜ್ಯ ಸರ್ಕಾರಕ್ಕೆ ಏನಾದರೂ ಮೇಜರ್ ತೊಂದರೆಗಳಿದೆಯಾ? ಅದೇ ಮೇಜರ್ ತೊಂದರೆ ಅಂದರೆ 2 ಗ್ರಹಗಳ ಮಧ್ಯಭಾಗದಲ್ಲಿ ಅನೇಕ ವಿಧವಾದ ಏರುಪೇರುಗಳು, ತೊಂದರೆಗಳು ಕಾಣುವುದು ಸಹಜವಾಗಿ ಖಂಡಿತ ಸಂಭವಿಸುತ್ತೆ. ಆದರೆ ಯಾವುದೇ ಒಂದು ವಿಚಾರದಲ್ಲಿ ಸಹಿತ ಹೆದರಬೇಕಾದ್ದಿಲ್ಲ. ಯಾಕೆಂದರೆ ಆ ಒಂದು ಪಟ್ಟದಲ್ಲಿ ಕೂತ್ಕೊಳ್ಬೇಕಾದ್ರೆ ಅವ್ರು ಹೇಳಿದಾಗೆ ಜಾತಕವನ್ನು ನಾನು ವಿಶ್ಲೇಷಣೆ ಮಾಡಿದಾಗ ನಾನು ಆ ತಿಂಗಳಲ್ಲಿ ಈ ಥರ ತೊಂದರೆಗಳನ್ನ ಎದುರಿಸ್ಕೊಂಡು ಹೋಗ್ಬೋದು ಅಂತ ನಾನು, ಯಾಕೆಂದರೆ ಆ ವಿಚಾರದಲ್ಲಿ ಮಾಡಿ ನಾವೇನು ಹೇಳ್ಕೊಳ್ಬೇಕಾದ್ದಿಲ್ಲ. ಬೇಕಾದಂಥ ರಕ್ಷಣೆಯನ್ನು ಸರಿಯಾದ ರಾಜ, ನಮ್ಮ ಪ್ರಜೆ, ನಮ್ಮ ದೇಶವನ್ನು ಕಾಯುವಂಥ ಒಬ್ಬ ರಾಜನನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮಗಳೆಲ್ಲ ಕರ್ತವ್ಯ. ಅವರೇ ನಮ್ಮ ಹತ್ರ ಬರಲೇಬೇಕು ಅಂತಿಲ್ಲ, ಯಾರೇನು ಹೋಗಲೇಬೇಕು ಅಂತ ಬರಬೇಡಿ ಅಂತಂದ್ರೆ ಅವ್ರು ಬರ್ತಾರೆ ಬಿಡಿ ಅಲ್ಲ. ಯಾಕೆಂದರೆ ಅವರನ್ನು ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಸರಿಯಾದವನು ದೇಶ ಹಳ್ಳಿ ಕೂರ್ಸಕ್ಕಿರತಕ್ಕ ಅಧಿಕಾರ ಯಾರಿಗೆ ಅಂದರೆ ಬ್ರಹ್ಮಪಟ್ಟ ಇರತಕ್ಕಂಥದ್ದು ಅವನೊಬ್ಬನಿಗೆ ಮಾತ್ರ ಸಾಧ್ಯ. ಅವನು ಏನು ಬೇಕಾದ್ರೂ ಮಾಡಿ ಕೂರಿಸ್ಬೋದು, ಏನು ಬೇಕಾದ್ರೂ ಮಾಡುವಂಥ ಶಕ್ತಿ ಅವನಿಗೆ ಜೀ ಶಕ್ತಿ. ಏನಾಗ್ಬೋದು ಯಡಿಯೂರಪ್ಪನವ್ರ ಸ್ಥಿತಿ? ಆದ್ದರಿಂದ ಈ ಒಂದು ಘಟನೆಗಳಲ್ಲಿ ಏರುಪೇರುಗಳು, ಮತ್ತು ನಾನು ನಿಮ್ಮ ಹಿಂದೆನೇ ಹೇಳಿದೆ, ಯಾಕೆಂದರೆ ವೃಶ್ಚಿಕ ರಾಶಿ ಆದ್ದರಿಂದ ಅಲ್ಲಿ ಜನ್ಮಕ್ಕೆ ರಾಹು ಬರುವುದರಿಂದ ಚೇಳು ಕುಟುಕದಂತೆ ಎಲ್ಲರೂ ಸಹಿತ ಕುಟುಕುವಂತವೇ ಎಲ್ಲರೂ ಸೇರಿಕೊಳ್ಳೋದ್ರಿಂದ ಮುಖ್ಯಮಂತ್ರಿಗಳು ಏನಾದರೂ ಈ ಇದರಲ್ಲಿ ಒಳಪಡ್ತಾರಾ? ವೃಶ್ಚಿಕ ರಾಶಿ ಬರ್ತಾರೆ. ಆದ್ದರಿಂದ ಆ ಒಂದು ವೃಶ್ಚಿಕ ರಾಶಿಯಲ್ಲಿ ಗ್ರಹಣವಾಗೋದ್ರಿಂದ ಅಲ್ಲಿವರೆಗೂ ಸಹಿತ ಬೇಕಾದಂಥದ್ದು ಏನು ಪರಿಹಾರಗಳನ್ನು ಅವರೆಲ್ಲ ಮಾಡ್ಕೊಂಡ್ರೆ ಅದರಲ್ಲೂ ಸಹಿತ ಮುಂದೆ ದಿಗ್ವಿಜಯನ ಮಾಡುವಂಥ ಕಾಲ ಅವ್ರಿಗೆ ಬರ್ತಾರೆ. ಅದನ್ನು ದಾಟಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಸೊ ಅಂದರೆ ಏನು ತೊಂದರೆ ಇಲ್ಲ ಹಾಗಾದರೆ ರಾಜ್ಯ ಸರ್ಕಾರಕ್ಕೆ? ಏನು ಡಿಸೆಂಬರ್ ತಿಂಗಳು ತೊಂದರೆ ಕಾಣೋದಿಲ್ಲ. ಸೊ ಡಿಸೆಂಬರ್ ನಂತರ ತೊಂದರೆಗಳಿದೆ. ಅಲ್ಲಿ ಗ್ರಹಣ ಬಂದಾಗ ನೀವು ಅದನ್ನು ಪ್ರಶ್ನೆ ಮಾಡ್ಬೇಕು ನೀವು ಆ ಟೈಮ್ಗಳಲ್ಲಿ. ಸೊ ಮತ್ತೆ ಕರೆಸ್ಬೇಕು ನಾವು ನಿಮ್ಮನ್ನ. ಹೌದು, ಖಂಡಿತ ನಿಮ್ಮನ್ನ ಗುರುಗಳನ್ನು ಕೂಡಿಸ್ಬೇಕು ಹಾಗಾದರೆ. ಹೌದು. ಓಕೆ, ಖಂಡಿತ ಚರ್ಚೆ ಮಾಡೋಣ. ಸೊ ಇದೆಲ್ಲದರ ಜೊತೆಗೆ ನೀವು ಕೇಂದ್ರದ ಬಗ್ಗೆನೂ ಕೂಡ ಮಾತಾಡಿದ್ರು. ತಾವು ಹೇಳಿದ್ರಿ ಸೂರ್ಯಗ್ರಹಣವಾದಂಥ ಸಂದರ್ಭದಲ್ಲಿ ಅದು ಕೇಂದ್ರದ ಮೇಲೆ ಪರಿಣಾಮ ಬೀರುತ್ತೆ, ಚಂದ್ರಗ್ರಹಣವಾದಂಥ ಸಂದರ್ಭದಲ್ಲಿ ಅದು ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಈ ಕೇಂದ್ರ ಕೂಡ ನೋಡ್ತೀರಿ ನೀವು, ಒಂದಾದ್ಮೇಲೆ ಒಂದು ಹಗರಣಗಳು. ಸೊ ಗುರುಗಳು ಅತ್ಯಂತ ನೇರವಾಗಿ ಹೇಳಿದ್ದಾರೆ ಏನು ಅಂತಂದರೆ, ಇನ್ನೂ ಬಹಳಷ್ಟು ಜನ ಕಂಬಿ ಎಣಿಸೋದು ಬಾಕಿ ಇದೆ ಅಂತ. ಹೌದು. ಸೊ ಅಂಥ ಕಂಬಿ ಎಣಿಸುವಂಥ ಪ್ರಕ್ರಿಯೆ ಕೇವಲ ಕೇಂದ್ರದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ಕೂಡ ಏನಾದರೂ ಇದೆಯಾ? ರಾಷ್ಟ್ರಿಗೆ ತಪ್ಪು ಮಾಡುವಂಥವ್ರು ಮೊದಲು ಕೇಂದ್ರಕ್ಕಿಂತ ರಾಜ್ಯದಿಂದಲೇ ಅವೆಲ್ಲ ಕೇಂದ್ರ ಆಗಿರೋದು, ಇವೆಲ್ಲ ಸೇರಿಕೊಂಡು. ಆದ್ದರಿಂದ ರಾಜ್ಯದಲ್ಲೂ ಸಹಿತ ಅನೇಕ ಜನಗಳ ಪಾಲುಗಳು ಅದು ಸಂಬಂಧಪಟ್ಟಿದ್ದಂಥ ಎಲ್ಲವೂ ಸಹಿತ ಚಂದ್ರ ಅಂದರೆ ಕಪ್ಪು ಹಣದ ಬಗ್ಗೆ ನಡೀತಾರೆ. ಚಂದ್ರ ಅಂದರೆ ಐಶ್ವರ್ಯ. ಈಗಾಗಲೇ ಉಪವಾಸಗಳು, ಸತ್ಯಾಗ್ರಹಗಳು ಇವೆಲ್ಲ ಹಣವನ್ನು ತರಬೇಕು ಅನ್ನೋದು ನಡೀತಾ. ಯಾವುದರಿಂದ ಚಂದ್ರಗ್ರಹಣದಲ್ಲಿ ಆಗತಕ್ಕಂಥ ಇದರಲ್ಲೇ ಇವೆಲ್ಲ ಜನಗಳಿಗೆ ತರತಕ್ಕಂಥದ್ದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಹೋಗೋದು ಇನ್ನು ಮುಂದಿನ ಪ್ರಶ್ನೆ ಇದರಲ್ಲಿ. ಆಮೇಲೆ ಕೇಂದ್ರದಲ್ಲಿ ಏನು ತೊಂದರೆ ಆಯಿತು ಅಂದರೆ, ಚಂದ್ರ ಅಂದರೆ ಹೆಣ್ಣು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತಲ್ಲಿ.
ಅವಳು ಸಹಿತ, ಯಾಕೆಂದರೆ ಚಂದ್ರನಿಗೆ ತೊಂದರೆ ಆದ್ದರಿಂದ ಚಂದ್ರನ ಅದರಲ್ಲೇ ನಾವು ಒಂದು ನೋಡ್ತೀವಿ. ಆ ರೀತಿ ತೊಂದರೆಗಳೆಲ್ಲ, ಏರುಪೇರುಗಳು ಎಲ್ಲವೂ ಸಹಿತ ಮನಶ್ಚಂಚಲತೆ, ಇದು ಮಾಡಬೇಕು ಅದು ಮಾಡಬೇಕು, ಏನೋ ಈ ತಿಂಗಳ ದುಃಖ ಮುಂದಿನ ತಿಂಗಳ ವಿರೋಧ, ಇವೆಲ್ಲವೂ ಸಹಿತ ಎಲ್ಲವನ್ನು ನಾವು ಗ್ರಹಿಸಿ ಅವರು ದೇಶದ ರಕ್ಷಣೆಯನ್ನು ಮಾಡಬೇಕಾಗ್ತದೆ. ಓಕೆ ಓಕೆ ಗುರುಗಳೇ, ಈಗ ಈ ಗ್ರಹಣ ಮತ್ತು ಮುಂದೆ ಬರುವಂಥ ಗ್ರಹಣ ಅಂದರೆ ಡಿಸೆಂಬರ್ ಬರುವಂಥ ಗ್ರಹಣ, ಸೊ ಒಂದಕ್ಕೊಂದಕ್ಕೂ ರಿಲೇಟೆಡ್ಡಾ ಅಥವಾ ಇಲ್ಲಿ ಸೃಷ್ಟಿಯಾದಂಥ ಸಮಸ್ಯೆಗಳು ಅಲ್ಲಿಂದ ಮುಂದಕ್ಕೆ ಹೋಗಿ ವೇಗವನ್ನು ಪಡ್ಕೋಬಹುದಾ, ಅಥವಾ ಇಲ್ಲಿ ಸೃಷ್ಟಿಯಾದಂಥ ಸಮಸ್ಯೆಗಳು ಅಲ್ಲಿ ವೇಗವನ್ನು ತಗ್ಗಿಸ್ಕೋಬಹುದಾ, ಏನು? ಒಂದೇ ಗ್ರಹದ 2 ಗ್ರಹಣಗಳ ಸಂಭವಿಸುವಾಗ ಆ 2 ಗ್ರಹಣಗಳ ಮಧ್ಯದಲ್ಲಿ ಕೆಲವಷ್ಟು ವಿಶೇಷವಾದ ತೊಂದರೆಗಳು ಬರುತ್ತೆ ಅಂತಕ್ಕಂಥದ್ದು ಅನುಭವ ಸಿದ್ಧಾಂತ, ಶಾಸ್ತ್ರ ಸಿದ್ಧಾಂತ. ಈಗ ನಾಳೆ ಆಗ್ತಕ್ಕಂಥ ಗ್ರಹಣವೂ ಕೂಡ ಚಂದ್ರಗ್ರಹಣ, ಮುಂದೆ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥದ್ದು ಕೂಡ ಚಂದ್ರಗ್ರಹಣವೇ. ಓ, 2 ಸಾರಿನೂ ಚಂದ್ರಗ್ರಹಣ ಆಗ್ತಾ ಇದೆ, ಮಧ್ಯದಲ್ಲಿ ಸೂರ್ಯಗ್ರಹಣ ಬರ್ತಾ ಇಲ್ಲ. ಈ 2 ಗ್ರಹಣಗಳ ಮಧ್ಯದಲ್ಲಿ ಒಂದಿಷ್ಟು ಅವಘಡಗಳು, ಸಮಸ್ಯೆಗಳು, ತಾಪತ್ರಗಳು ರಾಜಕೀಯವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ, ವೈಯಕ್ತಿಕವಾಗಿ ಆಗ್ತಕ್ಕಂಥದ್ದು ಖಂಡಿತ. ಓಕೆ ಓಕೆ ಓಕೆ, ಅದರಲ್ಲೇನೂ ಅನುಮಾನ ಇಲ್ಲ. ಇದರ ಮಧ್ಯದಲ್ಲಿ ಸೂರ್ಯಗ್ರಹಣ ಏನಾದ್ರು ಬಂದಿದ್ದರೆ ಇದರ ಎಫೆಕ್ಟ್ ಸ್ವಲ್ಪ ಕಡಿಮೆ ಇತ್ತು. ಸೂರ್ಯಗ್ರಹಣ ಬರ್ತಾ ಇದೆ, ಆದರೆ ಅದು ಭಾರತದಲ್ಲಿ ಗೋಚರಿಸ್ತಾ ಇಲ್ಲ, ಆದ್ದರಿಂದ ಅದು ಭಾರತಕ್ಕೆ ಅನ್ವಯ ಆಗೋದಿಲ್ಲ. ಗ್ರಹಣ ಆಯಾಯ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥದ್ದು ಕೂಡ. ನಮ್ಮ ರಾಷ್ಟ್ರದಲ್ಲಿ ಅದು ಗೋಚರವಾದಾಗ ಮಾತ್ರ ಅದರ ಆಚರಣೆ ಮತ್ತು ಅದರ ಫಲ, ಅದರ ಶುಭ ಅಶುಭ ಎಲ್ಲದೂ ಕೂಡ. ಓಕೆ, ಸೊ ಈಗ ನೆಕ್ಸ್ಟ್ ಬರುವಂಥ ಗ್ರಹಣ ಕೂಡ ಅದು ಯಾವ ನಕ್ಷತ್ರ ಮುಖಾಂತರ, ಯಾವ ರಾಶಿ ಮುಖಾಂತರ, ಅದಾದ ಮೇಲೆ ಅದರದ್ದು ಪರಿಣಾಮಗಳು ಬೇರೆ ಬೇರೆ ಆಗ್ತವೆ ಅಂತ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಮತ್ತು ಆಗ ಬರ್ತಕ್ಕಂಥ ಗ್ರಹಣ ನೋಡಿ, ಇದು ಬರ್ತಕ್ಕಂಥದ್ದು 10ನೇ ತಾರೀಕು ಡಿಸೆಂಬರ್, ಮಾರ್ಗಶಿರ ಶುಕ್ಲ ಹುಣ್ಣಿಮೆ. ಆಗ ರೋಹಿಣಿ ಮೃಗಶಿರ ನಕ್ಷತ್ರದಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ. ಇದರಲ್ಲಿ ರೋಹಿಣಿ, ಮೃಗಶಿರ, ಕೃತ್ತಿಕ, ಹಸ್ತ, ಶ್ರವಣ, ಚಿತ್ತ, ಧನಿಷ್ಠ ಈ ನಕ್ಷತ್ರ, ವೃಷಭ, ಮಿಥುನ, ತುಲಾ, ಕುಂಭ ಈ ರಾಶಿಯವರಿಗೆ ಒಂದಿಷ್ಟು ನೇರ ಪರಿಣಾಮ, ಇನ್ನುಳಿದವರಿಗೆ ಒಂದಿಷ್ಟು ಪರೋಕ್ಷವಾದಂತಹ ಪರಿಣಾಮ. ಓಕೆ 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 ಓಕೆ, ಸೊ ಇನ್ನಷ್ಟು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಸೊ ಈಗ ಮುಂದಿನ ಭಾಗ ಅತ್ಯಂತ ಪ್ರಮುಖವಾದಂಥ ಭಾಗ, ಅದು ಯಾವ ನಕ್ಷತ್ರಗಳ ಮೇಲೆ ನೇರವಾದಂತಹ ಪರಿಣಾಮ ಇದೆ, ಯಾವ ನಕ್ಷತ್ರಗಳಿಗೆ ಒಳಿತಾಗುತ್ತೆ, ಯಾವ ನಕ್ಷತ್ರಗಳಿಗೆ ಕೆಡಕಾಗುತ್ತೆ, ಆ ಕೆಡಕಿನ ಪ್ರಮಾಣ ಎಷ್ಟೆಷ್ಟು ಅನ್ನುವಂಥದ್ದು, ಜೊತೆಗೇನು ಅಂದರೆ ಆ ಕೆಡಕಿನಿಂದ ಹೊರಗೆ ಬರಲಿಕ್ಕೆ ನಿಮಗಿರುವಂಥ ಮಾರ್ಗಗಳೇನು, ಇದಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಯಾವ್ಯಾವ ರೀತಿಯ ಮಾರ್ಗಗಳನ್ನು ನಿಮಗೆ ತೋರಿಸ್ತಾರೆ, ಯಾವ್ಯಾವ ರೀತಿಯ ಮಾರ್ಗಗಳನ್ನು ಹೇಳ್ತಾರೆ, ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ವಿರಾಮ.